ಹಲೋ ಫ್ರೆಂಡ್ಸ್, ಇದು ನಿಮ್ಮ ಡಾಕ್ಟರ್ ಅಭಿಷೇಕ್ ಶೆಟ್ಟಿ, ಪಿಡಿಯಾಟ್ರಿಷಿಯನ್ ಮತ್ತು ನ್ಯೂನೈಟಾಲಜಿಸ್ಟ್, ಮಕ್ಕಳ ಮತ್ತು ನವಜಾತ ಶಿಶು ತಜ್ಞ ಮಾತಾಡ್ತಾ ಇರೋದು. ಇವತ್ತಿನ ಶಾರ್ಟ್ ವಿಡಿಯೋ, ಮಕ್ಕಳಲ್ಲಿ ಎಮರ್ಜೆನ್ಸಿ ಮತ್ತು ಬೇಸಿಕ್ ಮೆಡಿಸಿನ್ಸ್ ಮನೆಯಲ್ಲಿ ಪೇರೆಂಟ್ಸ್ ಏನೇನು ಇಟ್ಕೋಬೇಕು, ಎಮರ್ಜೆನ್ಸಿ ಬೇಸಿಕ್ ಮಕ್ಕಳಿಗೆ ಕಾಯಿಲೆ ಬಂದರೆ ಏನೇನು ಮೆಡಿಸಿನ್ಸ್ ನೀವೇ ಕೊಡ್ಬೋದು ಬಿಫೋರ್ ರೀಚಿಂಗ್ ಹಾಸ್ಪಿಟಲ್ಸ್ ಅನ್ನೋದು ಶಾರ್ಟ್ ಡೆಮೋ ವಿಡಿಯೋ. ಮಕ್ಕಳಲ್ಲಿ ಜ್ವರ ಬಂದರೆ ಏನು ಮಾಡಬೇಕು? ಫಸ್ಟ್ ಬೇಸಿಕ್ ಇದ್ದರೆ ಟೆಂಪರೇಚರ್ನ ಚೆಕ್ ಮಾಡಬೇಕು. ಥರ್ಮಾಮೀಟರ್ ತಗೊಂಡು ಮಗು ಆರ್ಮ್ಪಿಟ್ ಇಟ್ಬಿಟ್ಟು ಟೆಂಪರೇಚರ್ ಚೆಕ್ ಮಾಡಿ. ಮಗು ಟೆಂಪರೇಚರ್ ಏನಾದರೂ 99 ಅಥವಾ 100ಗಿಂತ ಜಾಸ್ತಿ ಇದ್ದರೆ ಮಾತ್ರ ಫೀವರ್ ಅಂತ ಹೇಳ್ತೀವಿ. ಹಾಗೇನಾದ್ರು ಇತ್ತು ಅಂದರೆ ಚಿಕ್ಕ ಮಕ್ಕಳಲ್ಲಿ ಪ್ಯಾರಾಸಿಟಮಾಲ್ ಡ್ರಾಪ್ಸ್, ಅದು ಕಾಲ್ಪಾಲ್ ಆಗಿರಲಿ, ಕ್ರೋಸಿನ್ ಆಗಿರಲಿ, ಡೋಲೋ ಆಗಿರಲಿ, ವೆಯ್ಟ್ ಬೇಸ್ಡ್ ಏನು ನಿಮ್ಮ ಪಿಡಿಯಾಟ್ರಿಷಿಯನ್ ಹೇಳ್ತಾರೋ ಆ ಡ್ರಾಪ್ಸ್ ಕೂಡ ಯೂಸ್ ಮಾಡ್ಕೋಬೋದು. ದೊಡ್ಡ ಮಕ್ಕಳಿದ್ರೆ ಕಾಲ್ಪಾಲ್ ಡ್ರಾಪ್ಸ್ ಬದಲು ಕಾಲ್ಪಾಲ್ ಸಿರಪ್ ಬರುತ್ತೆ. ಇದು ಡೋಲೋ ಆದರೂ ಆಯಿತು, P250 ಆಯಿತು, ಇದನ್ನು ಕೂಡ ಮನೇಲಿ ಇಟ್ಕೊಳ್ಳಿ. ತುಂಬ ಜ್ವರ ಜಾಸ್ತಿ ಇದೆ, ಫಸ್ಟ್ ಪ್ಯಾರಾಸಿಟಮಾಲ್ ಡ್ರಾಪ್ಸ್ ಅಥವಾ ಸಿರಪ್ ಹಾಕಿದಿರಿ, ಕಮ್ಮಿ ಆಗಿಲ್ಲ ಅಂದರೆ ಐಬುಜೆಸಿಕ್ ಸಿರಪ್ನ ಯೂಸ್ ಮಾಡ್ಕೊಳ್ಳಿ. ಜ್ವರದ ಸಿರಪ್ ಹಾಕಿದ್ರು ಕೂಡ ಮಗುಗೆ ವಾಮಿಟ್ ಆಗ್ತಾ ಇದೆ, ಇನ್ನೂ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ, ಮಗು ಟೆಂಪರೇಚರ್ ಇಮಿಡಿಯೇಟ್ಲಿ ಕಮ್ಮಿ ಮಾಡಬೇಕು ಅಂದರೆ ನಿಯೋಮಾಲ್ ಸಪೋಸಿಟ್ರಿ ಅಂತ ಬರುತ್ತೆ. ಇದು ಕೂಡ ಪ್ಯಾರಾಸಿಟಮಾಲ್ ಸಪೋಸಿಟ್ರಿ. ಇದನ್ನು ಮೋಷನ್ ಮಾಡೋ ಜಾಗದಲ್ಲಿ ಇಟ್ಟು ಪುಷ್ ಮಾಡೋದು ಸಿಂಪಲ್ ಟೆಕ್ನಿಕ್ ಕೂಡ ನಿಮ್ಮ ಸಿಸ್ಟರ್ಸ್ ಅಥವಾ ಡಾಕ್ಟರ್ಸ್ ಹತ್ರ ಹೇಳಿ ತಿಳ್ಕೊಳ್ಳಿ. ಮಗುನ ಇದನ್ನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಎಮರ್ಜೆನ್ಸಿ ಟೈಮಲ್ಲಿ ಜ್ವರ ಇಮಿಡಿಯೇಟ್ಲಿ ಕಮ್ಮಿ ಮಾಡಬೇಕಂದ್ರೆ ಪ್ಯಾರಾಸಿಟಮಾಲ್ ಸಪೋಸಿಟ್ರಿ, ನಿಯೋಮಾಲ್ ಸಪೋಸಿಟ್ರಿ ಕೂಡ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು ನೆಗಡಿ, ಶೀತ, ಕೆಮ್ಮು ಇದೆ ಮಗುಗೆ ಮತ್ತು ಮಕ್ಕಳಿಗೆ ಅಂದರೆ ಏನು ಯೂಸ್ ಮಾಡಬೇಕು ಅಂದರೆ, ಚಿಕ್ಕ ಮಕ್ಕಳಿದ್ರೆ ಮೂಗಲ್ಲಿ ಬ್ಲಾಕ್ ಇತ್ತು ಅಂದರೆ ತುಂಬ ಬಾಯಲ್ಲಿ ಉಸಿರಾಡೋದು, ತುಂಬ ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ. ಸೊ ಅಷ್ಟು ಮೂಗ್ ಕ್ಲಿಯರ್ ಮಾಡೋಕ್ಕೆ ನೇಸೋ ಕ್ಲಿಯರ್ ಸಲೈನ್ ಡ್ರಾಪ್ಸ್ ಇದನ್ನು ಯೂಸ್ ಮಾಡ್ಕೋಬೋದು. ಚಿಕ್ಕ ಮಕ್ಕಳಲ್ಲಿ ತುಂಬ ಮೂಗು ಸೋರ್ತಾ ಇದೆ, ಲೆಸ್ ದೆನ್ 2 years ಇದೆ, 6 ತಿಂಗಳಿಂದ 2 ವರ್ಷದಿದ್ರೆ ಸಿಟ್ರಿಸಿನ್ ಸಿರಪ್ ಕೂಡ ಯೂಸ್ ಮಾಡ್ಬೋದು. ಇನ್ನು 6 ತಿಂಗಳ ಒಳಗಡೆ ಮಕ್ಕಳಿಗೆ ಸ್ವಲ್ಪ ಆಂಬ್ರಾಕ್ಸಲ್ ಅಥವಾ ಮ್ಯೂಕೊಲೈಟ್ ಡ್ರಾಪ್ಸ್ ಕೊಡ್ತೀವಿ, ಇದನ್ನ ಕೂಡ ಯೂಸ್ ಮಾಡ್ಕೋಬಹುದು. ನಿಮ್ಮ ಡಾಕ್ಟ್ರು ನಿಮ್ಗೆ ಏನಾದರೂ ನೆಬುಲೈಸೇಷನ್ ಏನಾದರೂ ಹೇಳಿದ್ದಾರೆ, ಮಗು ಕಫ ಇನ್ನೂ ಸರಿಯಾಗಿಲ್ಲ, ಇನ್ನೂ ಸ್ವಲ್ಪ ಉಸಿರಾಡಕ್ಕೆ ತೊಂದರೆ ಇತ್ತು ಅಂದರೆ ಒಂದೊಂದ್ಸಲಿ 3% NaCl ಅಂದರೆ ಹೈಪರ್ನೆಪ್ ಸಲೈನ್ ಅಂತ ಕೊಡ್ತೀವಿ, ಇದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಲೂಸ್ ಮೋಷನ್ ಆದರೆ ಏನು ಮಾಡಬೇಕು ಪಾಪುಗೆ? ಫಸ್ಟ್ ಮೇನ್ ಇಂಪಾರ್ಟೆಂಟ್ ಥಿಂಗ್, ಮಗುಗೆ ಡಿಹೈಡ್ರೇಷನ್ ಹೋಗೋಗೆ ಬಿಟ್ಕೋಬಾರ್ದು. ಅದಕ್ಕೆ ಬೆಸ್ಟ್ ಮೆಡಿಸಿನ್ ಅಂದರೆ ORS. ಇದನ್ನು 1 ಲೀಟರ್ ವಾಟರಲ್ಲಿ 1 ಎಲೆಕ್ಟ್ರೋಲೈಟ್ ಸ್ಯಾಚೆಟ್ ORS ಪೌಡರ್ ಮಿಕ್ಸ್ ಮಾಡಿಕೊಂಡು ಮಗುಗೆ ಪ್ರತಿ ಸರಿ ಲೂಸ್ ಮೋಷನ್ ಅಥವಾ ಆ ಥರ ಆಗ್ತಿತ್ತು ಅಂದರೆ ಎಷ್ಟು ವಾಲ್ಯೂಮ್ ಕೊಡಬೇಕು, ನಿಮ್ಮ ಪಿಡಿಯಾಟ್ರಿಷಿಯನ್ ಎಷ್ಟು ಡೋಸ್ ಹೇಳ್ತಾರೋ ಅದಕ್ಕೆ ತಕ್ಕಂಗೆ ಯೂಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಸ್ವಲ್ಪ ಪ್ರೋಬಯಾಟಿಕ್ ಸ್ಯಾಚೆಟ್ಸ್ ಅಥವಾ ಪ್ರೋಬಯಾಟಿಕ್ ಲಿಕ್ವಿಡ್ಸ್ ಅಂತ ಕೊಡ್ತೀವಿ. ಲ್ಯಾಕ್ಟೋಬೆಸಿಲಸ್ ಅಥವಾ ಸ್ಪೋರೋಲ್ಯಾಕ್ ಸ್ಯಾಚೆಟ್ಸ್ ಬರುತ್ತೆ, ಇದನ್ನೇ ಕೂಡ ನೀರಲ್ಲಿ ಮಿಕ್ಸ್ ಮಾಡಿ ಕೊಡ್ಬೋದು. ಇಲ್ಲ ಒಂದೊಂದು ಎಂಟೆರೋಜರ್ಮೈನಾ ಅಥವಾ ಮೆಡೋಜರ್ಮೈನಾ ಅಂತ ರೆಸ್ಪ್ಯೂಲ್ಸ್ ಕೊಡ್ತೀವಿ, ಇದನ್ನು ಕೂಡ ಯೂಸ್ ಮಾಡ್ಬೋದು. ಮಗುಗೆ ಹೊಟ್ಟೆ ನೋವಿದೆ ಅಥವಾ ಗ್ಯಾಸಿಯಸ್ ಇದೆ, ಆ ಥರ ಏನಾರು ಇತ್ತು ಅಂದರೆ ಮಕ್ಕಳಲ್ಲಿ ಕೋಲಿಕೇಟ್ ಡ್ರಾಪ್ಸ್ ಕೂಡ ಯೂಸ್ ಮಾಡ್ಬೋದು. ಇನ್ ಕೇಸ್ ತುಂಬ ಸ್ಪೈಸಿ ತಿಂದಿದೆ ಪಾಪು, ತುಂಬ ಗ್ಯಾಸ್ಟ್ರೈಟಿಸ್ ಥರ ಇತ್ತು ಅಂದರೆ ಲ್ಯಾನ್ಝಾಲ್ ಜೂನಿಯರ್ ಅಂತ ಬರುತ್ತೆ, ಇದನ್ನು ಟ್ಯಾಬ್ಲೆಟ್ ಕೂಡ ಯೂಸ್ ಮಾಡ್ಬೋದು. ಇನ್ನೂ ಸ್ವಲ್ಪ ದೊಡ್ಡ ಮಕ್ಕಳಿದ್ರೆ ಸೈಕ್ಲೋಪ್ಯಾಮ್ ಸಿರಪ್ ಕೂಡ ಯೂಸ್ ಮಾಡ್ಬೋದು. ಕಿವಿ ನೋವಿಗೆ ಓಟೋಜೆಸಿಕ್ ಡ್ರಾಪ್ಸ್ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಪ್ಲಿಮೆಂಟ್ಸ್ ಏನೇನು ಕೊಡ್ತೀವಿ? ಯೂಶಲಿ 1 ವರ್ಷದವರೆಗೂ ಮಕ್ಕಳಿಗೆ ವಿಟಮಿನ್ D3 ಕೊಡ್ತೀವಿ, ಅದು ಅಪ್ರೈಸ್ D3, ಅಲ್ಟ್ರಾ D3 ಅಥವಾ ಆರ್ಬಿವಿಟ್ ಡ್ರಾಪ್ಸ್ ಬರುತ್ತೆ, ಇದನ್ನು ಕೊಡ್ಬೋದು. ಇನ್ನೂ ಸ್ವಲ್ಪ ವೆಯ್ಟ್ ಕಮ್ಮಿ ಇದೆ ಮಗುಗೆ, ಆ ಥರ ಏನಾರು ಇತ್ತು ಅಂದರೆ ನಾವು ಮಲ್ಟಿವಿಟಮಿನ್ ಡ್ರಾಪ್ಸ್ ಲೈಕ್ A to Z ಡ್ರಾಪ್ಸ್ ಅಥವಾ ಜಿಂಕೋವಿಟ್ ಡ್ರಾಪ್ಸ್ ಅಥವಾ ವೈಸಿನರಲ್ ಡ್ರಾಪ್ಸ್ ಕೊಡ್ತೀವಿ, ಇದನ್ನು ಕೂಡ ಯೂಸ್ ಮಾಡ್ಕೋಬೋದು. ಕ್ಯಾಲ್ಸಿಮ್ಯಾಕ್ಸ್ ಸಿರಪ್ ಅಂದರೆ ಕ್ಯಾಲ್ಶಿಯಂ ಸಿರಪ್ ಕೂಡ ಕೊಡ್ತೀವಿ, ಇದನ್ನು ಕೂಡ ಕೊಡ್ಬೋದು ಮಕ್ಕಳಲ್ಲಿ. ಐರನ್ ಸಿರಪ್ ಅಥವಾ ಐರನ್ ಡ್ರಾಪ್ಸ್ ಕೂಡ ಕೊಡ್ತೀವಿ, ಇದೆಲ್ಲ ಮಕ್ಕಳಿಗೆ ಬೇಕಾಗಿರೋಂಥ ಸಪ್ಲಿಮೆಂಟ್ಸ್. ರ್ಯಾಷಸ್ ಆಗಿದೆ ಬೇಬಿಗೆ ಆ ಥರ ಇತ್ತು ಅಂದರೆ ಕೆಲಮೈನ್ ಲೋಷನ್, ಕೆಲಮೈನ್ ಕಾಂಬಿನೇಷನ್ ಕ್ಯಾಲಡ್ರಿಲ್, ಕ್ಯಾಲಪ್ಯೂರ್, ಇದು ಕೂಡ ನೀವು ಲೋಷನ್ ಯೂಸ್ ಮಾಡ್ಕೊಳ್ಬೋದು. ಮಕ್ಕಳಿಗೆ ಡೈಪರ್ ರ್ಯಾಶ್ ಆಗಿದೆ, ಮಕ್ಕಳಿಗೆ ಲೂಸ್ ಮೋಷನ್ ಆಗಿ ಡೈಪರ್ ಏರಿಯಾದಲ್ಲಿ ರ್ಯಾಶ್ ಆಗಿತ್ತು ಅಂದರೆ ರ್ಯಾಶ್ ಫ್ರೀ ನ್ಯಾಪಿ ರ್ಯಾಶ್, ಬಿಫೋರ್ ನ್ಯಾಪಿ, ಇದನ್ನು ಕೂಡ ಯೂಸ್ ಮಾಡ್ಕೋಬೋದು. ಜನರಲಿ ರುಟೀನ್ಲಿ ಬೇಬಿ ಲೋಷನ್ಸ್ ಏನಾರು ಬೇಕು ಅಂದರೆ ಬೇಬಿ ಡರ್ಮಾಡಿವ್ ಬೇಬಿ ಲೋಷನ್ ಅಥವಾ ಟೆಡಿ ಬಾರ್ ಅಥವಾ ನಿಮಗೆ ಯಾವ್ದು ಕಂಫರ್ಟೇಬಲ್ ಇರುತ್ತೋ ಅದು ಬೇಬಿ ಲೋಷನ್ಸ್ ಕೂಡ ಯೂಸ್ ಮಾಡ್ಬೋದು.